Muslim residents in the area where an ancient mandir was found in Sambal last week have started demolishing their own homes which they had built after encroaching on the temple property ಅಂತ ಇದೆ. ಅಂದ್ರೆ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಈಗ ಅಲ್ಲಿನ ಒಂದು ಸ್ಥಳೀಯ ಕಮ್ಯುನಿಟಿ ಜನ ತಮ್ಮ ಮನೆಯನ್ನ ತಾವೇ ಕೆಡಕೋತಾ ಇದಾರಂತೆ. ಯಾಕಂದ್ರೆ ಅವರು ವಾಸಿಸ್ತಕ್ಕಂತಹ ಜಾಗ ಏನಿದೆ ಅದು ಸಂಭಾಲ್ನ ದೇವಸ್ಥಾನದ ಜಾಗ ಅಂತೆ. ಸೊ ಆ ಜಾಗವನ್ನ ಅತಿಕ್ರಮಿಸಿಕೊಂಡ ಕಾರಣ ಸರ್ಕಾರ ಅವರ ಜಾಗಗಳನ್ನ ತೆರವುಗೊಳಿಸ್ತಾ ಇದೆ ಅಂತೆ. ಬುಲ್ಡೋಜರ್ನಿಂದ ಕೆಡವಿದ್ರೆ ಮನೆಯ ಯಾವ ಸಾಮಾನು ಕೂಡ ನೆಟ್ಟುಗುಳಿಯಲ್ಲ ಅಂತ ಹೇಳಿ ಅವರು ತಮ್ಮ ಮನೆಯನ್ನ ತಾವೇ ಕೆಡಕೋತಾ ಇದ್ದಾರೆ. ಜೊತೆಗೆ ಈ ಅಕ್ರಮ ಕರೆಂಟ್ ಕನೆಕ್ಷನ್ ಮಾಡಿಕೊಂಡ ಕಾರಣ ಮನೆಗೆ 1.5 ಕೋಟಿ ದಂಡವನ್ನ ಅಲ್ಲಿ ಅವರ ಮನೆಗಳಿಗೆ ನೀಡಲಾಗಿದೆ ಅಂತೆ. ಸೊ ಇಂಗ್ಲಿಷ್ ಲೇಖನದಲ್ಲಿ ಈ ರೀತಿ ಇದೆ. ಅದರಲ್ಲಿ ಈ ಒಂದು ಡೆಮಾಲಿಶ್ ಮತ್ತೆ ಎನ್ಕ್ರೋಚ್ಮೆಂಟ್ ಅನ್ನೋ 2 ಪದ ಇದಾವೆ. ಇವೆರಡು ಕ್ರಿಯಾಪದಗಳು. ಸೊ ಈ ಡೆಮಾಲಿಶ್ ಅಂದ್ರೆ ಏನು? ಡೆಮಾಲಿಶ್ ಅಂದ್ರೆ ಧ್ವಂಸ ಮಾಡುವಂತ ಅರ್ಥ. ಈ ಎನ್ಕ್ರೋಚ್ಮೆಂಟ್ ಅಂದ್ರೆ ಇನ್ವೇಡ್ ಅಥವಾ ಅತಿಕ್ರಮಿಸು ಅಂತ ಅರ್ಥ. ಅಂದ್ರೆ ಮತ್ತೊಬ್ಬರ ಜಾಗವನ್ನ ವಿಧಿಯ ವಿರುದ್ಧ ತನ್ನದಾಗಿಸಿಕೊಳ್ಳುವುದು ಅಂತ ಅರ್ಥ ಆಗುತ್ತೆ.